ಅವನು ಇದುವರೆಗೆ ಅಸ್ತಿತ್ವದಲ್ಲಿದ್ದ ಅತ್ಯಂತ ಸುಂದರ ದೇವದೂತ. ಅವನು ಎಷ್ಟು ಪರಿಪೂರ್ಣನಾಗಿದ್ದನೆಂದರೆ ಸ್ವತಃ ಬೆಳಕು ಅವನನ್ನು ಅಸೂಯೆಪಡುತ್ತಿತ್ತು. ಅವನ ಹೆಸರು ಬೆಳಕಿನ ವಾಹಕ ಎಂದು ಅರ್ಥೈಸುತ್ತಿತ್ತು. ದೇವರು ಅವನನ್ನು ಸ್ವರ್ಗದಲ್ಲಿ ಆರಾಧನೆಯನ್ನು ಮುನ್ನಡೆಸಲು ಸೃಷ್ಟಿಸಿದನು. ಎಲ್ಲಾ ದೇವದೂತರು ಅವನನ್ನು ಮೆಚ್ಚಿಕೊಂಡಿದ್ದರು. ಅವನು ಸ್ವರ್ಗದ ಸಂಗೀತ ನಿರ್ದೇಶಕ ಮತ್ತು ಕೆರೂಬಿಗಳ ನಾಯಕನಾಗಿದ್ದನು. ಆದರೆ ಅವನೊಳಗೆ ಏನೋ ಬೆರೆಯಲು ಪ್ರಾರಂಭಿಸಿತು. ಹಿಂದೆಂದೂ ಇರದ ಒಂದು ಭಾವನೆ, ಅಹಂಕಾರ. ಅವನು ದೇವರ ಸಿಂಹಾಸನದ ಕಡೆಗೆ ನೋಡಿದನು ಮತ್ತು ಯೋಚಿಸಿದನು, ನಾನು ಏಕೆ ಅಲ್ಲಿ ಕುಳಿತಿಲ್ಲ? ಮತ್ತು ನಂತರ ಅವನು ಅಚಿಂತ್ಯವಾದದ್ದನ್ನು ಮಾಡಿದನು. ಅವನು ದೇವದೂತರಲ್ಲಿ 1/3 ಕರೆದನು ಮತ್ತು ಸ್ವತಃ ಸೃಷ್ಟಿಕರ್ತನ ವಿರುದ್ಧ ಯುದ್ಧ ಘೋಷಿಸಿದನು. ಆಕಾಶಗಳು ನಡುಗಿದವು, ಮಿಂಚುಗಳು ಮೋಡಗಳನ್ನು ಸೀಳಿದವು. ಅದು ಬ್ರಹ್ಮಾಂಡದ ಮೊದಲ ಯುದ್ಧವಾಗಿತ್ತು. ಆಗ ಮೈಕಲೊಬ್ಬನೇ ಕತ್ತಿ ಹಿಡಿದು ಮುನ್ನುಗ್ಗಿ ಲೂಸಿಫರ್ನ ಕಣ್ಣುಗಳನ್ನು ನೇರವಾಗಿ ನೋಡಿದನು. ಮೈಕಲ್ನ ಪ್ರಹಾರ ಆಕಾಶವನ್ನು ಸೀಳಿತು ಮತ್ತು ಲೂಸಿಫರ್ ಬಿದ್ದನು. ಅವನು ವಿಶ್ವದ ಅತ್ಯುನ್ನತ ಸ್ಥಾನದಿಂದ ಅತ್ಯಂತ ಆಳವಾದ ಪಾತಾಳಕ್ಕೆ ಮಿಂಚಿನಂತೆ ಬಿದ್ದನು. ಅತ್ಯಂತ ಸುಂದರ ದೇವದೂತನು ಅತ್ಯಂತ ಕರಾಳ ಜೀವಿಯಾದನು. ಬೆಳಕು ಕತ್ತಲಾಗಿ ಮಾರ್ಪಟ್ಟಿತು ಮತ್ತು ಅಂದಿನಿಂದ ದೇವರು ಅತಿ ಹೆಚ್ಚು ಪ್ರೀತಿಸುವ ಸೃಷ್ಟಿಯಾದ ನಿನ್ನನ್ನು ನಾಶ ಮಾಡಲು ಅವನು ಶಪಥ ಮಾಡಿದನು. ಆದರೆ ನೆನಪಿಡು, ಬಿದ್ದವನು ಅವನೇ, ಗೆದ್ದವನು ಮೈಕೆಲ್.